ನಿಮಗೆ ನಾನು ಹೇಳೋದು ಅರ್ಥ ಆಗತ್ತೆ ಇಲ್ಲೋ? ನನ್ನ ಮಾತು ನೀವು ಒಂದಿಟ್ರೆ ಕಿವಿಯಾಗ ಹಾಕೊಳಕತ್ತಾರನ? ನಿಮಗೆ ನನ್ನ ಮಾತು ಕಿವಿ ಮೇಲೆ ಬೀಳುವಲ್ಲ ನಿಮಗೆ. ನೀವು ನಿಮ್ಮದ ನಡ್ಸಕತ್ತಾರ ನೀವು. ಏನೇನಿಂದು ಏನು ನಿನ್ನ ಮಾತನ್ನ ತಲೆ ಮೇಲೆ ಹಾಕೋಲಿ, ಏನು ಕಿವಿ ಮೇಲೆ ಹಾಕೋಲಿ ಹೇಳು. ಏನು ಕೇಳಬೇಕು ಸರಿಯಾಗ್ಯಾರ ಹೇಳು, ಏನು ಕೇಳ್ಬೇಕಂತ ಹೇಳಿ ಕೇಳ್ತಾನೆ ಹೇಳು. ಅದನ್ನ ಬಿಟ್ಟು ಯಾಕೆ ಹಿಂಗೆ ಓದಿರ್ತಿದ್ದಿ? ಥೋ ಮಾರಯ್ಯ, ಸಾಕಾಗೈತಪ್ಪ ನನಗರಕ್ಕೆ ಸಲುವಾಗಿ. ನಾ ಹೇಳೋದೊಂದ್ಸಲ ಕೇಳ್ರಿ. ಆಕಿ ಮಧು ಅದಾಳಲ್ಲ, ನಿಮ್ಮನ್ನ ಮರಳು ಮಾಡಕ್ಕೆ ನೋಡತ್ತಾಳ. ನೀವು ಮರಳು ಆಗಬಾರ್ದಾಕಿ ಮಾತಿಗೆ. ಸೊಸಿ ಅಂತ ಏನಾರ ಹೋದ್ರೆ ನನಗೆ ಗೊತ್ತಾತ ಅನ್ಕೋರಿ, ಆಮೇಲೆ ಐತ್ಲ ಚಂದಾಗ ಮಾಡ್ಬೇಕಾಗತ್ತೆ, ನೆನ್ಪಿಟ್ಕರಿ. ನಿನಗೇನಾರ ಜರ ಹುಚ್ಚಿಡ್ದತ್ತನ? ಆಕೆ ಯಾಕೆ ನನ್ನ ಮರಳು ಮಾಡ್ತಾಳು? ತಲೆ ಕೆಟ್ಟಂಗೆ ಮಾತಾಡ್ತೀವ ನೀನಂತೂ. ಹೌದೌದು, ನನಗೆ ತಲೆ ಕೆಟ್ಟತಿ. ನೀವು ಭಾಳ ಶಾಣೆ ಅದರಿ, ನಾನು ತಲೆ ಕೆಟ್ಟಕ್ಕೆ ನೋಡು. ಹುಚ್ಚಲ್ಲ ನಾನು, ಅದಕ್ಕೆ ಹುಚ್ಚಿ ಹಂಗೆ ಆಡ್ತಾನೆ ನಾನು. ಇನ್ನೊಂದು, ಆಕಿ ಎಲ್ಲರಿಗೂ ಏನೇನೋ ಸುಳ್ಳು ಹೇಳಕತ್ತಾಳ. ಅದನ್ನ ನೀವೆಲ್ಲ ನಂಬಬಾರ್ದು ನೋಡ್ರಿ. ನನ್ನ ಮುಂದೆ ಹೇಳಿದ್ಲ, ನನ್ನ ತಮ್ಮನ ಮೇಲೆ ಈ ಮನೆಯಿಂದ ಹೊರಗೆ ಹಾಕ್ಬೇಕನ್ನೋ ಕಾರಣಕ್ಕೆ ಇಲ್ಲ ಸುಳ್ಳು ಹೇಳಕತ್ತಾಳಕ್ಕೆ. ಆಕೆ ಹೇಳಿದ್ದೀನಿ ಏನಾರ ನಂಬಿ ನನ್ನ ತಮ್ಮಗೆ ಒಂದು ಏನಾರ ಅನ್ಬೇಕಲ್ಲ. ನಿನ್ನ ಮಗಾರೋ ಏನಾರ ಅನ್ಲಿ, ನಾನು ಸುಮ್ಮನೆ ಬಿಡಾಕೆ ಅಲ್ಲ ನೋಡ್ರಿ. ಆಕಿ ಸುಳ್ಳ ಅವು ನನ್ನ ಮ್ಯಾಗ ಕೆಟ್ಟದಾಗಿ ನಡ್ಕೊಳತಾನು, ಕೆಟ್ಟದ ಭಾವನೆಗಳು ಮೂಡಿಸ್ಕೊಳತಾನು ಅಂತ ಕೆಲಸ ಹಿಂಗೆ ನಿಮ್ಮ ಮುಂದೆ ಹೇಳ್ತಾಳ ಆಕಿ. ನಾನು ಇಲ್ಲೇ ಮುಚ್ಕೋತಾನೆ. ಆಕೆ ಬಂದಾಗ ಆಕೆ ಹೇಳ್ತಾ ಇಲ್ಲ ನೋಡೋಣಂತ. ಅಯ್ಯೋ, ಆ ಹುಡುಗಿ ಯಾಕೆ ನನಗೆ ಹಂಗೆ ಹೇಳ್ತತಿ? ನಿನ್ನ ತಮ್ಮನ ಮ್ಯಾಗ ಇಲ್ಲ ಸುದ್ದಿ ಯಾಕೆ ಹೇಳ್ತತಿ? ಇಷ್ಟು ದಿನ ಇಲ್ಲದ ಈಗ ಯಾಕೆ ಹೇಳ್ತಾ ಅಂದಕ್ಕೆ? ನನಗಂತೂ ಒಂದು ತಿಳಿವತ್ವಾ ನೀ ಏನು ಹೇಳತ್ತಿ ಅಂತ ಹೇಳಿ. ಏನಾಗೈತಿ ಈಗ ಅಷ್ಟಕ್ಕೂ? ಏನಾರ ಆಗೈತಿನ ಮತ್ತೆ? ಮಾವ ರೀ. ಬಾಯ್ ಮಧು, ಒಳಗೆ ಬಾ. ಈಗ ಹೇಳಕತ್ತೆ ನಾನು, ಆಕಿ ಜೊತೆ ಚಂದಾಗ ಮಾತಾಡಬೇಡ್ರಿ. ಇಷ್ಟು ದಿನ ಹೆಂಗಿದ್ರೆ ಹಂಗ ಇರ್ರಿ. ಏನಾ ಇಲ್ಲೇ ನಿಂತಿರ್ತಾನೆ ನಾ ಇಲ್ಲ ಅಂತ ಹೇಳ್ಬೇಕು ಆಕಿಗೆ. ಏನು ಮಾತಾಡ್ತಾಳೆ ಏನಿಲ್ಲ ನಾನು ಕೇಳಿಸ್ಕೊತಾನೆ. ನಾ ಇದ್ದಾಗ ಆಯ್ತು ಹೋಗು. ಏನು ಮಧು, ಎದು ಕರೆಯಾಕತ್ತಿದ್ದಿ? ಏನರ ವಿಷಯ ಐತನ? ಅದು ಮಾವಾರಿ, ನಿಮ್ಮ ಹತ್ರ ಒಂದು ವಿಷಯ ಹೇಳೋದಿತ್ರಿ. ಹೇಳ್ಬೇಕೋ ಬೇಡೋ ಗೊತ್ತಾಗತ್ತಿಲ್ಲ. ಆದ್ರೆ ಅತ್ತಿರು ಎಲ್ಲಿದಾರ್ರಿ? ಅತ್ತಿರು ಅವಾಗಿಂದ ಕಾಣಿಸ್ವಾರ್ರಿ. ಅವ್ರು ಎಲ್ಲಿದಾರೋ ಗೊತ್ತಿದ್ದಿದ್ರೆ ಚಲೋ ಆಗ್ತಿತ್ರಿ. ಆಕಿ ಜರ ಹೊರಗೆ ಹೋಗ್ಬರ್ತಾನೆ ಅಂತ ಹೊರಗೆ ಹೋಗಿ ಹೇಳ. ಏನು ಹೇಳು? ಅದು ಮಾವಾರಿ, ಇದನ್ನ ನಿಮ್ಮ ಮುಂದೆ ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗವಲ್ತ್ರಿ ಮಾವಾರಿ. ಆದ್ರೆ ಇದು ನಿಮ್ಮ ಮುಂದೆ ಹೇಳ್ದೆ ನನಗೆ ಸಮಾಧಾನ ಆಗವಲ್ತ್ರಿ. ಇವತ್ತು ಇವರು ಬರ್ತಾನಂತ ಅಂದಾರ್ರಿ. ಆದ್ರೆ ಅವರು ಬಂದಾಗ ಇದನ್ನು ಹೇಳೋದು ನನಗೆ ಸರಿ ಅನಿಸ್ಲಿಲ್ಲ ರೀ. ಸುಮ್ಮನೆ ಅವರು ಸಿಟ್ಟು ಮಾಡ್ಕೋತಾರ. ಅದಕ್ಕೆ ನಿಮಗೆ ಗೊತ್ತಿಲ್ಲ, ಅತ್ತಿಗೆ ಗೊತ್ತಾಯ್ತು ರೀ. ಅತ್ತಿರಿಗೆ ಹೇಳೇನು, ಅದಕ್ಕೆ ಹತ್ತಿರ ಹ್ಞೂ ಅಂತ ಅಂದಾರ. ಆದರೂ ನಿಮ್ಗೊಂದು ಮಾತು ಹೇಳಿದ್ರಾತಂತೇಳಿ ಹೇಳಕ್ಕೆ ಬನ್ರಿ. ಏನದು? ಏನು ಹೇಳಕ್ಕೆ ಬಂದು? ಏನಾಗೈತಿ? ಹೆಂಗೆ ಹೇಳ್ಬೇಕಂತ ನಂಗೆ ಗೊತ್ತಾಗವಲ್ತ್ರಿ ಮಾವಾರಿ. ಏನಿಲ್ಲ ಬಿಡ್ರಿ, ಇನ್ನೊಮ್ಮೆ ಯಾವಾಗಾರ ಹೇಳ್ತಾನೆ. ಅತ್ಗಿ ನಿಂತ್ಕೋರಿ, ಹೇಳಕ್ಕಂತ ಬಂದೇರಿ ಅಪ್ಪಾಗ. ಹೇಳ್ರಿ, ಯಾಕೆ ಹಂಗೆ ಹೋಗ್ತೀರಿ? ಎಲ್ಲರಿಗೂ ಗೊತ್ತಿರ್ಬೇಕಲ್ಲ. ಹೇಳ್ರಿ, ನಾನು ಮಗಳದನು. ನಾಳೆ ನನ್ನ ಜೀವನದಾಗೂ ಹಿಂಗಾದ್ರೆ ನಾನು ಸಹಿಸ್ಕೊಂತ ಹೋದ್ರೆ ನನಗೆ ನ್ಯಾಯ ಕೊಡ್ಸೋರು ಯಾರು? ನಮ್ಮಪ್ಪ ನಿಮ್ಗೆ ನ್ಯಾಯ ಕೊಡಿಸ್ತಾರ. ಬರ್ರಿ, ನಾನು ಬದ ನಿಮ್ಮ ಜೊತೆಗೆ. ಅಪ್ಪ ಅವ್ವ ಎಲ್ಲೋದ್ಲು? ನಿಮ್ಮವ್ವ ಹೊರಗೆ ಹೋಗ್ಯಾಳ. ಹೇಳಿ ಏನಾಯ್ತು? ಆಕಿನ ಯಾಕೆ ವಾಪಸ್ ಕರ್ಕೊಂಡ್ಬಂದು? ಆಕೆ ಏನೋ ಹೇಳ್ತಾನ ಅಂತಂದ್ಲು, ವಾಪಸ್ ಹೊಂಟಿದ್ಲು, ಮತ್ತೆ ನೀ ಕರ್ಕೊಂಡು ಬಂದಿಲ್ಲ. ಏನಾಯ್ತು? ಅಪ್ಪ, ಮಾಮ ಸರಿ ಇಲ್ಲ. ಮಾಮನ್ನ ಮನೆ ಬಿಟ್ಟ ಹೊರಗೆ ಹಾಕ. ಅವನು ಎಲ್ಲರ ಜೊತೆ ಕೆಡ್ದಾಗ ನಡ್ಕೊಳತ್ತಾನ. ಅದು ಏನಾಯ್ತಂತಂದ್ರೆ, ನಾನು ಸ್ನಾನ ಮಾಡತ್ತಿದ್ನಿ. ನಾ ಸ್ನಾನ ಮಾಡ್ತಿರ್ಬೇಕಾದ್ರೆ ಮಾಮ ನನ್ನ ಜೊತೆ ಕೆಡ್ದಾಗ ನಡ್ಕೊಳಕ್ ನೋಡ್ದ. ಏನು ಹೇಳತ್ತಿ ಮಗಳ ನೀನು? ಹೌದಪ್ಪ, ನಾನು ನಿಜಾನ ಹೇಳತ್ತೀನಿ. ನಾನು ಯಾರು ಇಲ್ಲ ಅನ್ಕೊಂಡ ಹೋಗಿ ಎಲ್ಲ ಬಾಗ್ಲನ್ನು ಹಾಕೊಂಡಿದ್ನಿ. ಯಾರೂ ಇರಾಕಿಲ್ಲ. ಆದ್ರೆ ಮಾವ ಎಲ್ಲಿದ್ದು ನನಗೆ ಗೊತ್ತಿಲ್ಲ. ನಾ ಸ್ನಾನ ಮಾಡ್ಬೇಕಾದ್ರೆ ಮಾವ ನನ್ನನ್ನು ಕೆಟ್ಟದಾಗೆಲ್ಲ ನೋಡ್ಬಿಟ್ಟ. ನನ್ನಷ್ಟೇ ಅಲ್ಲ, ಅತ್ತಿಗೆನೂ ನೋಡ್ದ. ನಾನು ಅತ್ತಿಗೆ ಇಬ್ಬರೇ ಇದ್ದು, ನಾವಿಬ್ಬರು ಸ್ನಾನ ಮಾಡ್ಬೇಕಾದ್ರೂ ಬಂದು ನೋಡಿ ನಮ್ಮಿಬ್ಬರ ಜೊತೆ ಕೆಟ್ಟದಾಗಿ ನಡ್ಕೊಳೋಣ. ಆದ್ರೆ ಅತ್ತಿಗೆ ಅದನ್ನ ಅವ್ವನ ಮುಂದೆ ಬರಿತಂದಷ್ಟೇ ಹೇಳಿದ್ಲು, ನಂದ ಹೇಳಿಲ್ಲ. ಯಾಕಂದ್ರೆ ನನ್ನ ಜೀವನ ಹಾಳಾಗಬಾರ್ದು ಅಂತೇಳಿ ನಂದೇನು ಬಾಯಿ ಬಿಡಲಿಲ್ಲ. ಆದ್ರೆ ಮಾವ ನಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದು ನನ್ನ ಜೊತೆ ಅಪ್ಪ, ಅವ್ರ ಜೊತೆ, ಇಬ್ಬರ ಜೊತೆನೂ. ಅಯ್ಯೋ ದೇವ್ರಿ, ಇವಳು ಹಾಕಿದ್ನೆಲ್ಲ ಇವಳ ಮೇಲೆ ಹಾಕೊಳಕತ್ತಾಳ. ಸುಮ್ಮನೆ ಇವಳ ಮೇಲೆ ಹಾಕೊಂಡ ಏನಾದರೂ ತೊಂದರೆ ಆದ್ರೆ ಏನು ಮಾಡೋದು ಇವಾಗ? ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ಸುಮಾ, ಯಾಕೆ ಸುಳ್ಳು ಹೇಳ್ತಾ ಇದ್ದಿ? ಸುಮ್ಮನೆ ಇರು. ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ, ನೀವು ಸುಮ್ಮನಿರಿ. ನಮ್ಮಪ್ಪನ ಮುಂದೆ ಹೇಳಿದ್ರೆ ನಮ್ಮಪ್ಪ ಇದಕ್ಕೆ ನ್ಯಾಯ ಕೊಡಿಸ್ತಾರ. ಸುಮಾ, ಇದು ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ಲ, ನಿನ್ನ ಜೀವನದ ಪ್ರಶ್ನೆ. ನೀನು ಸುಳ್ಳು ಮಾತಾಡಬೇಡ. ಇಲ್ಲ ಮಾವ, ಮನೇಲಿ ಇವಳು ಇರಲಿಲ್ಲ, ಇವಳು ಕಾಲೇಜ್ಗೆ ಹೋಗಿದ್ಲು. ಅವ್ರು ಕೆಟ್ಟದಾಗಿ ನಡ್ಕೊಂಡಿದ್ದು ನನ್ನ ಜೊತೆಗೆ. ಇಲ್ಲ ಅಪ್ಪ, ಅವ್ರು ಕೆಟ್ಟದಾಗಿ ನಡ್ಕೊಂಡಿದ್ದು ನನ್ನ ಜೊತೆಗೆ. ಅದಕ್ಕೆ ಸುಳ್ಳು ಹೇಳಕತ್ತಾರ. ನನ್ನನ್ನು ಎಲ್ಲಿ ನೀವು ಅವ್ರ ಜೊತೆ ಮದುವೆ ಮಾಡ್ತಾರಂತೇಳಿ ಬಚಾವ್ ಮಾಡ್ಬೇಕಂತ ಸುಳ್ಳು ಹೇಳಕತ್ತಾರ. ಕರೆ ಹೇಳಕತ್ತಾರೆ ನೀವಿಬ್ರು. ನಿನ್ನ ಜೊತೆಗೆ ಅವ್ನು ಕೆಟ್ಟದಾಗ ನಡ್ಕೊಂಡ ತಡಿ, ಅವಂಗೊಂದು ಗತಿ ಕಾಣಿಸೇ ಬಿಡ್ತಾನೆ ಇವತ್ತು. ಸುಮ್ಮನೆ ಬಿಡೋ ಮಾತಾ ಇಲ್ಲ. ನನ್ನ ಮಗಳ ಜೊತೆಗೆ ಕೆಟ್ಟದಾಗ ನಡ್ಕೊಳಕ್ ನೋಡ್ತಾನ ಯಾರಿಲ್ಲ ಟೈಮ್ದಾಗ? ಹೌದು ಅಪ್ಪ, ಹೌದು. ಅವರು ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡ್ರು. ನಾನು ಮೊದಲೇ ಬೇರೆ ಬಟ್ಟೆ ಎಲ್ಲ ತೆಗೆದು ಸ್ನಾನ ಮಾಡಬೇಕಾದ್ರೆ ಬಂದ್ಬಿಟ್ಟು ನನ್ನೆಲ್ಲ ನೋಡಿ
ಸುಮ್ಮನೆ ನನ್ನ ಮೇಲೆ ಬಂದು ಬಿದ್ದುಬಿಟ್ರಪ್ಪ. ಬಂದು ಬಿದ್ದು ನನಗೆ ಮುತ್ತು ಬೇರೆ ಕೊಟ್ರಪ್ಪ. ನಾನು ಅವ್ರಿಗೆ ಸಿಟ್ಟಲ್ಲಿ ಬಕೆಟ್ ತಗೊಂಡು ಹೊಡೆದ್ಬಿಟ್ಟೆ. ಅಯ್ಯೋ ದೇವ್ರೆ, ಇದನ್ನೆಲ್ಲ ನಾನು ಇವಳಿಗೆ ಹೇಳೇ ಇಲ್ಲ. ಇವಳಿಗೆ ಹೆಂಗಿದೆಲ್ಲ ಗೊತ್ತಾಯ್ತು? ಅದಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ, ಇವಳಿಗಿದೆಲ್ಲ ಹೆಂಗೆ ಗೊತ್ತಾಯ್ತು ಅಂತ. ನೀವು ಅಮ್ಮನ ಮುಂದೆ ಹೇಳ್ತಿರ್ಬೇಕಾದ್ರೆ ನಾನು ಕದ್ದು ಕೇಳಿಸ್ಕೊಂಡೆ. ಅದಕ್ಕೆ ನೀವು ಎಷ್ಟು ಕಷ್ಟಪಡ್ತಿದ್ದೀರ ಅಂತ ನನಗೆ ಗೊತ್ತು. ಅದಕ್ಕೆ ಅಪ್ಪನ ಮೇಲೆ ನನ್ನ ಮೇಲೆಲ್ಲ ಹಾಕ್ಕೊಂಡು ಹೇಳ್ತಾ ಇದ್ದೀನಿ. ಏನಾದರೂ ಆಗಲಿ, ಇವತ್ತು ನಿಮಗೆ ನ್ಯಾಯ ಸಿಗಲೇಬೇಕು. ಆ ಬಾಡ್ಕೊ ನನ್ನ ಮಗ ನನ್ನ ಮಗಳ ಜೊತೆಗೆ ಕೆಲಸ ನಡ್ಕೋತಾನೋ? ತಡಿ, ಗೆಲ್ಲಿದಾಳೆ ನಿಮ್ಮವ್ವ, ಎಲ್ಲಿದಾಳಕ್ಕೆ? ಏಯ್ ಸುಮೇ, ಸುಮೇ! ಅಯ್ಯೋ ಮಾವ, ಬೇಡ ಮಾವ. ನಿಜ ಹೇಳ್ಬೇಕಂದ್ರೆ ಸುಮ್ಮ ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ಸುಮ್ಮನ ಜೊತೆ ಅವರು ಕೆಟ್ಟದಾಗ ನಡ್ಕೊಂಡೇ ಇಲ್ಲ. ಅವ್ರು ನಡ್ಕೊಂಡಿರೋದು ನನ್ನ ಜೊತೆಗೆ. ಅದೇ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಬಂದಿದ್ನಿ. ಆದರೆ ಇವಳು ಯಾಕೆ ತನ್ನ ಮೇಲೆಲ್ಲ ಹಾಕೊಂಡಿದ್ದಾಳೋ ಗೊತ್ತಿಲ್ಲ. ಇವಳು ಮನೇಲಿ ಇರಲಿಲ್ಲ ಮಾವ. ಇವಳು ಎಕ್ಸಾಮ್ ಇತ್ತು ನಿನ್ನೆ. ಇವಳು ಎಕ್ಸಾಮ್ ಬರೆಯೋಕೆ ಹೋಗಿದ್ಲು. ಮನೇಲಿ ಇದ್ದಿದ್ದೆ ನಾನೊಬ್ಳೆ. ಅಯ್ಯೋ ದೇವ್ರೆ, ಏನಾಗ್ತಾ ಇದೆ ಇಲ್ಲಿ? ಏನು ಮಾಡಿದ್ಲು ಇವಳು? ಏಯ್ ಸುಮ್ಮನೆ ರೇ ನೀನು. ನನ್ನ ಮಗಳು ಆಗಿರೋದನ್ನ ಸುಳ್ಳು ಅಂತಿದ್ಯಾ? ನನ್ನ ಮಗಳು ಸುಳ್ಳು ಹೇಳ್ತಾ ಇದ್ದಾಳು? ಅಯ್ಯೋ ಮಾವ, ನಾನು ನಿಜಾನೇ ಹೇಳ್ತಾ ಇದ್ದನು. ಸುಮ್ಮ, ಯಾಕೆ ನಿನ್ನ ಮೇಲೆ ಹಾಕೊಳತ್ತಿದ್ದಿ? ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ಅವನು ಸರಿ ಇಲ್ಲ. ನೀನು ಅವನ ಮದುವೆ ಆಗಬಾರ್ದು. ನೀನು ಅವನ ಮದುವೆ ಆದ್ರೆ ನಿನ್ನ ಜೀವನ ಹಾಳಾಗ್ಬಿಡತ್ತ. ಇವಾಗ ಅದೆಲ್ಲ ನಿಮ್ಮ ಅಪ್ಪಾಜಿಗೆ ಗೊತ್ತಾದ್ರೆ, ನಿಮ್ಮಪ್ಪ ಅವ್ರ ಜೊತೆ ಮದುವೆ ಮಾಡಿಬಿಟ್ರೆ ನಿನ್ನ ಜೀವನ ಹಾಳಾಗತ್ತ. ನೀನು ಅಂದ್ಕೊಂಡಿರೋದು, ನೀನು ಕಂಡಿರೋ ಕನಸೆಲ್ಲ ನನಸಾಗೋದಿಲ್ಲ. ಅದಕ್ಕೆ ನಾನು ಹೇಳೋದನ್ನ ಕೇಳು. ನಿನ್ನ ಪಾಡಿ ನೀನು ಹೊಟ್ಟೋಗು. ಅದೇನಾಗುತ್ತಾ ಆಗಲಿ. ನಾನು ಅವ್ರಿಗೆ ಆ ವಿಷಯ ಹೇಳೋದಕ್ಕೆ ಬಂದೇ ಇಲ್ಲ. ನಾನು ಅವ್ರಿಗೆ ಹೇಳೋಕ್ಕೆ ಬಂದಿರೋದೇ ಬೇರೆ ವಿಷಯ. ನೀನು ಅವ್ರಿಗೆ ಹೇಳಿರೋದೇ ಬೇರೆ ವಿಷಯ. ಯಾಕೆ ಸುಮ್ಮ ಈ ರೀತಿ ಮಾಡಿದೆ? ಯಾಕೆ ಈ ರೀತಿ ಮಾಡಿದೆ? ಅಯ್ಯೋ ಹಾಳಾದವಳೆ, ಹಿಂದೆಯಿಂದ ನಿಂತ್ಕೊಂಡು ನನ್ನ ಮಗಳನ್ನ ಚೂ ಬಿಟ್ಟಿದ್ಯಾ? ನನ್ನ ಮಗಳ ಮೇಲೆ ಆಪಾದನೆ ಬರುವಂಗೆ ಮಾಡಿದಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಮಧು, ಸುಮ್ಮನೆ ಬಿಡಂಗಿಲ್ಲ. ನಿನ್ನನ್ನು ರಂಸಿದಂಗೆ ಮಾಡಿದ್ನಿ. ನಿನ್ನ ಜೊತೆ ಚಂದಾಗ ನಕ್ಕೊಂತ ಮಾತಾಡತಿದ್ನಿ. ನಕ್ಕೊಂತ ಮಾತಾಡಿ ನೀನು ಹೊಡಿಬೇಕು ಅಂತ ಅನ್ಕೊಂಡಿದ್ನಿ. ಆದ್ರೆ ನೀನು ನನ್ನ ಮಗಳನ್ನ ಬಿಟ್ಬಿಟ್ಟು, ಹಾಂ, ನನ್ನ ಮಗಳನ್ನ ಚೂ ಬಿಟ್ಟಲ್ಲ. ನನ್ನ ಮಗಳ ಜೀವನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನನ್ನ ಮಗಳನ್ನ ನನ್ನ ತಮ್ಮಗೆ ಮದುವೆ ಮಾಡಿಕೊಟ್ರೆ ನನ್ನ ತಮ್ಮನ ನಾನು ಇದೇ ಮನೆಯಾಗ ಇಟ್ಕೋತಾನೆ. ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತಾನೆ, ನೆನ್ಪಿಟ್ಕೋ. ಹಾಂ ರೀ, ಬಂದೆ. ಬಾರೇ ಇಲ್ಲಿ, ಬಾ ಇಲ್ಲಿ. ಅಯ್ಯೋ ಸುಮ್ಮ, ನೀ ಮಾಡೋದು ಒಂದೆರಡಲ್ಲ. ನನ್ನ ಜೀವನ ನೀ ಕಾಪಾಡೋಕೆ ಹೋಗಿ ನೀನು ಕಷ್ಟದಲ್ಲಿ ಸಿಕ್ಕಾಕೋತಾ ಇದೆಯಾ ಸುಮ್ಮ. ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಪ್ಲೀಸ್. ಅದಕ್ಕೆ ನೀವು ಸುಮ್ಮನೆ ಇರಿ. ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ. ಈ ರೀತಿ ಮಾಡಿದ್ರೇ ಅರ್ಥ ಆಗೋದು. ನೀವು ಹೋಗಿ ಇಲ್ಲಿಂದ. ಮತ್ತಿಬ್ರು ಏನು ಮಾತಾಡ್ತಾರೆ ನೀವು? ಏನಿಲ್ಲ ಅಪ್ಪ, ಅದಕ್ಕೆಗೆ ನೀವು ಇಲ್ಲಿಂದ ಹೋಗಿ. ನಾನು ಅಪ್ಪಾಗ ಹೇಳ್ತೀನಿ ಹೇಳೋದನ್ನ. ನೀವು ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಹೇಳ್ರಿ, ಏನು ಕರೆದ್ರಿ? ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿಬ್ರು? ಏ ಮಧು, ಸುಮ್ಮ, ನಿಮ್ಮ ಅಪ್ಪನ ಮುಂದೆ ಏನು ಚಾಡಿ ಹೇಳಕತ್ತೀರಿ? ಹಾಂ? ಅಯ್ಯೋ ಅತ್ತೆ, ನಾನೇನು ಹೇಳಕ್ಕೆ ಬಂದಿರಲಿಲ್ಲ. ನಾಳೆ ಅವ್ರು ಬರ್ತಾರೆ, ಅದು ಸ್ವಲ್ಪ ಇದನ್ನು ಮಾಡಿಸೋದಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳೋದಕ್ಕೆ ಬಂದಿದ್ನಿ. ಆದರೆ ಸುಮ್ಮ ಏನೇನೋ ಹೇಳ್ತಾ ಇದ್ದಾಳೆ, ಸುಳ್ಳು ಹೇಳ್ತಾ ಇದ್ದಾಳೆ. ನನಗಂತೂ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅತ್ತೆ. ನೀವೇ ಅವಳಿಗೆ ಹೇಳಿ, ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾಳೆ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲಲ್ಲ? ಸರಿ ಸರಿ, ನೀನು ಹೋಗು. ಆಕೆಗೆ ಹೆಂಗೆ ಬುದ್ಧಿ ಕಲಿಸ್ಬೇಕನ್ನೋದು ನನಗೆ ಗೊತ್ತೈತಿ. ನೀನು ತೊಲಗಿಲಿಂದ. ಅಲ್ಲ ಅದು ಅತ್ತೆ, ಹೋಗಂತ ಹೇಳಿನಿ. ಸರಿ ಅತ್ತೆ. ಯಾಕಮ್ಮ ಅದಕ್ಕೆ ಬೈತಾ ಇದ್ದೀರಾ? ಯಾಕೆ ಬೈತಿದ್ದೀರಾ? ಬರೀ ಅವಳ ಮೇಲೆ ಯಾವಾಗಲೂ ಕೋಪನೇ ಮಾಡ್ಕೋತೀರಲ್ಲ, ಯಾಕಮ್ಮ? ನೀನು ಮೊದಲು ಸಾಕು ಬಾಯಿ ಮುಚ್ಚ. ಅಲ್ಲ, ಏನು ಅತ್ತಿಗೆ ಪರ ವಹಿಸ್ಕೊಂಡು ಮಾತಾಡಕ್ಕೆ ಬರ್ತಿದ್ದಿ? ಅದ ಒಂದಿನಾದರೂ ತಾಯಿ ಪರವಾಗಿ ತಾಯಿ ಹೇಳಿದ್ರೆ ಮಾತು ಯಾವತ್ತಾದ್ರೂ ಕೇಳಿದ್ದೀನಿ ನೀನು? ನೀನು ಯಾವಾಗ ಕೇಳ್ತಿದ್ದಿ? ಒಂದಿನಾರ ಕೇಳಿದ್ದೀನಿ ನೀನು ನನ್ನ ಮಾತಾ? ಇಲ್ಲ 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 ಇಲ್ಲ. ಈಗ ಅತ್ತಿಗೆ ಬಂದಾಳಲ್ಲ, ಅತ್ತಿಗೆ ಮಾತು ಕೇಳ್ತೇನ? ಆಕೇನು ಅಂಥದ್ದು ನೋಡಿ ಮಾಡ್ಯಾಳ ನಿನಗೆ? ಹಾಂ, ನಿನ್ನ ತಮ್ಮ ಏನು ಮಾಡ್ಯಾನ ಅನ್ನೋದು ಗೊತ್ತೈತಿ ನಿನಗೆ? ನನ್ನ ಮಗಳ ಜೊತೆ ಕೆಟ್ಟದಾಗಿ ನಡ್ಕೊಂಡಾನಂತ ಎಲ್ಲದ ನಾವು ಹಲ್ಕಟ್ ಬಾಡ್ಯ. ಕರಿಯವನ. ಅವನು ಹಂಗೆ ಮಾಡಿರಂಗಿಲ್ಲ ರೀ, ಹಂಗೆ ಮಾಡಿರಂಗಿಲ್ಲ. ಇವರು ಸುಳ್ಳು ಹೇಳಕತ್ತಾರ ನಿಮಗಿಬ್ಬರು ಸೇರಿ. ಇವ್ರಿಗಿಬ್ಬರಿಗೆ ಚಂದಾಗ ಬುದ್ಧಿ ಕಲಿಸ್ಬೇಕು. ಏ ಸುಮ್ಮಿ ಬಾಯ್ಲೊಂದಿಟ್ಟ. ಏನಮ್ಮ, ಏನು ಹೇಳು? ಇರೋದನ್ನ ಇದ್ದಂಗೆ ಹೇಳಿದ್ರೆ ಸುಳ್ಳು ಅಂತ ಹೇಳ್ತಿದ್ದಿ. ನಾನು ಯಾಕೆ ಸುಳ್ಳು ಹೇಳಿ? ಮೊದಲ ನೀನು ಬಾಯಿ ಮುಚ್ಚ. ವಾಪಸ್ ಮಾತಾಡಿದ್ರೆ ತಗೊಂಡು ಹೊಡಿತೀನೋ ನೀನು. ಇನ್ನು ಈಟಿಲ್ಲ, ಈಗ ಎದುರು ಮಾತಾಡಕಲ್ತೇನು ನೀನು? ಯಾವಾಗ ಕಲಿಸಿ ಹೇಳಿದ್ದೀನಲ್ಲ ನಿನಗೆ? ಹಾಂ, ಆಕೆ ಕಲಿಸಿ ಹೇಳಿದೆ ನಮ್ಮ ಮುಳ ನಿನಗೆ ಮುಹಿಂದ ನಿಂತ್ಕೊಂತ ನಿನಗೆ ಕಲಿಸಿ ನೀನು ಕಳಿಸ್ತಾಳೆ ಇಲ್ಲಿ ಮಾತಾಡಕ. ಭಾರಿ ಅದಾಳ ನೋಡಿಕಿ. ಅಪ್ಪ ಅವ್ವ ಮಕ್ಕಳಿಗೆ ಹಚ್ಚಿಡತ್ತಾಳೆ ನೋಡ್ರಿ ನಡಕ್ಕೆ ಬಂದ ಈಕೆ ನೀ ಹೆಂಗಾರ ಮದುವೆ ಮಾಡ್ಕೊಂಡು ಬಂದ ಏನೋ ಗೊತ್ತಿಲ್ಲ ನಮ್ಮ ರವ್ಯ. ಆಕಿನ ಏನು ಮದುವೆ ಮಾಡ್ಕೊಂಡು ಬಂದಾನು? ಆಕೆ ನಮ್ಮ ಮನೆ ಕಾಲು ಇಟ್ಟಾಗಿಂದ ನಮ್ಮ ಮನೆ ಕಾಲು ದರಿದ್ರ ಮಾಡ್ಕೊಂಡು ನೋಡಿದ್ದು. ದರಿದ್ರ ಏನೋ ಬರಾನ. ನಾನು ದರಿದ್ರನ? ಅಯ್ಯೋ ದೇವ್ರೆ, ಇನ್ನೂ ಏನು ನೆನೆಸ್ಕೋಬೇಕೋ ಏನೋ ನಾನು. ಅಮ್ಮ ಸಾಕು ನಿಲ್ಸಮ್ಮ. ಪಾಪ ಅದಕ್ಕೆ ಯಾಕೆ ಆ ರೀತಿ ಎಲ್ಲ ಬೈತೀರಾ? ಅವ್ರ ಕಾಲಗಳಿಂದ ಎಲ್ಲ ಒಳ್ಳೇದೇ ಆಗ್ತಾ ಇರೋದು. ನಿಮ್ಮ ತಮ್ಮ ಬಂದಾಗಿಂದೇನೆ ಈ ರೀತಿ ಎಲ್ಲ ಆಗ್ತಾ ಇರೋದು. ಏನೇ ಹಾಳದೋಳೆ, ನನ್ನ ತಮ್ಮಗ ಅಂತಿದಿ? ತಡಿ ಮಾಡ್ತಾನೆ ನನಗೆ.